ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೋಯಾ ಚಂಕ್ಸ್ನ ಬಳಸಿ ಕೈಮಾ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಸೋಯಾ ಚಂಕ್ಸು, ನೀರು ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಾರಿ ಅರ್ಧ ಗಂಟೆಯಿಂದ ನೆನೆಯಕ್ಕೆ ಬಿಡಬೇಕು. ಹಾಗೆ ಅಥವಾ ನೀವು ಟೈಮ್ ಇಲ್ಲ ಅಂದರೆ ಬಿಸಿನೀರಲ್ಲಿ ಕೂಡ ಕುದಿಸ್ಕೋಬೋದು ಒಂದು 3 ನಿಮಿಷ. ನೆಕ್ಸ್ಟು 4 ಟೊಮೆಟೊನ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ 4-5 ಗೋಡಂಬಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಇದಕ್ಕೆ ಇದನ್ನ ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇವಾಗ ನೆಕ್ಸ್ಟು ಒಂದು ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆ, 2 ಏಲಕ್ಕಿ ಹಾಗೆ 1-2 ಪೀಸಷ್ಟು ಚಕ್ಕೆ ಸೇರಿಸ್ಕೋಬೇಕು ಇದಕ್ಕೆ. ಇವಾಗ ನೆಕ್ಸ್ಟು ಒಂದು 4 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೋಬೇಕು ಇದಕ್ಕೆ. ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಿರ್ಬೇಕು. ಅದಾದಮೇಲೆ ಒಂದು 4 ಮೆಣಸಿಕಾಯಿನ ಸೇರಿಸ್ಕೋಬೇಕು ಇದಕ್ಕೆ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೆಕ್ಸ್ಟು 1 ಹೆಸರಷ್ಟು ಬೆಳ್ಳುಳ್ಳಿ ಹಾಗೆ ಶುಂಠಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ರೆಡಿಮೇಡ್ ಪೇಸ್ಟ್ ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಪ್ಯೂರ್ ಆಗಿರಲಿ ಅಂದ್ಬಿಟ್ಟು ಜಜ್ಕೊಂಡು ಹಾಕೋತಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅದನ್ನ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಗೆ 1-2 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೋಬೇಕು. ಇವಾಗ ನೆಕ್ಸ್ಟು ಟೊಮ್ಯಾಟೊದು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಬೇಕು. ಸೇರಿಸಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೆನೆಸಿರುವಂಥ ಸೋಯಾ ಚಂಕ್ಸ್ನ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪುಟಾಣಿ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ನಾನು ತೋರಿಸ್ತಿದ್ದೀನಲ್ವ ಆ ಥರ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಎಲ್ಲನೂ ಮಾಡಿ ಇಟ್ಕೊಂಡಾದ್ಮೇಲೆ ಇದನ್ನ ಗ್ರೇವಿ ಮಾಡ್ಕೊಂಡಿದ್ವಲ್ಲ, ಇವಾಗ ಇಷ್ಟು ಉಂಡೆನ ಅದಕ್ಕೆ ಸೇರಿಸ್ಕೋಬೇಕು. ಇಷ್ಟೇ ಸಿಂಪಲ್ಲಾಗಿ ಮತ್ತು ತಿಕ್ಕಾಗಿ ಬೇಗನೆ ಆಗುತ್ತೆ. ಸೊ ನೀವು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈಟ್ ಗುಡ್, ಬಿ ಹ್ಯಾಪಿ, ಬಾಯ್.